ನಮಸ್ಕಾರ ಎಲ್ಲ ನಮ್ಮ ಪ್ರೀತಿಯ ದೇವರುಗಳಿಗೂ 15 ದಿವಸ ಗಾಡಿ ನಿಂತಿತ್ತು. 15 ದಿವಸ ಆದಮೇಲೆ ಯಾವುದೋ ಡ್ಯೂಟಿ ಬಂದಿದ್ದು ಯಾರ ಕಡೆಯಿಂದ ಇನ್ನೇನು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ. ಹೋಗಿ ಪಿಕಪ್ ಪಾಯಿಂಟ್ಗೆ ಹೋಗಿ ಪಿಕಪ್ ಮಾಡ್ಕೊಂಡು ಹತ್ತಿಬೆಲೆಯಲ್ಲಿ ಏನಪ್ಪ ಹತ್ತಿಬೆಲೆಗೆ ಬಂದನಲ್ಲ ಅಂತ ನೋಡಿ, ಇವನಿಗೋಸ್ಕರ ಬಂದಿದ್ದು. ಇವನು ಚೇತು ಅಂತ ತುಂಬ ಆತ್ಮೀಯ. ಇವನು ನಾನಿಬ್ಬರು ಜೊತೆಯಲ್ಲಿ ತುಂಬ ದಿವಸದಿಂದ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅದು ಅದೃಷ್ಟ ಇವತ್ತು ಕೊಡುವಂಥ ಅವ್ನ ಕಡೆಯಿಂದನೇ ಬಾಡಿಗೆ ಬಂದಿದ್ದು. ಪಿಕಪ್ ಮಾಡ್ಕೊಂಡು ಇನ್ನೇನು ಹಿಂದೆ ಇರೋ ಹೋಟ್ಲಿಗೆ ಹಾಕಿದ್ವಿ, ಸಾಯಿ ಹೋಟೆಲ್ ಅಂತ ವೆಜ್ಜು. ಊಟ ತಿಂದ್ಕೊಂಡು ಊಟ ಚೆನ್ನಾಗಿತ್ತು. ಯಾರಾದರೂ ಡ್ರೈವರ್ ಫ್ರೀ ಇರುತ್ತೆ. ಮತ್ತು ನಮ್ಮ ಚೇತು ಡ್ರೈವ್ ಮಾಡ್ತೀನಿ ಅಣ್ಣ ಅಂದ. ಅವ್ನ ಕೈಲಿ ಬಸ್ ಕೊಟ್ಕೊಂಡು ಹಂಗೆ ಜಾಲಿಯಾಗಿ ಹೋಗ್ತಾಯಿದ್ವಿ. ಜೀವನ್ ಅಂತ ಹಿರಿಯ ಹುಡುಗ, ತುಂಬ ಒಳ್ಳೆ ಹುಡುಗ, ಓದ್ತಿದ್ದಾನೆ. ಜೀವನ್ ಫ್ಯೂಚರಲ್ಲಿ ಓದು ಮುಖ್ಯ, ಡ್ರೈವಿಂಗ್ ಇರಲಿ ಬೇಡ ಅಂತಲ್ಲ, ಒಳ್ಳೆಯದು, ಒಳ್ಳೆ ಹುಡುಗ. ಇದು ನಿಂಗೆ ಇಟ್ಕೊಂಡೋಗು, ಡ್ರೈವರ್ಗಳಿಗೆ ಸಪೋರ್ಟ್ ಮಾಡೋ. ತುಂಬ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ. ಅಲ್ಲಿಂದ ಇನ್ನೇನು ನಾವು ಹೋಗ್ಬೇಕಾದ ಸ್ಥಳಕ್ಕೆ ತಲುಪಿದ್ವಿ. ಆನಗಲ್ ಅಂತ ಅನ್ನೋರು ಅಂತ ಚರಂಗಿ ಹತ್ರ ನಮ್ಮ ಗಾಡಿ ಅಭಿಮಾನಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ, ಗಾಡಿನ ಹಾಕಿ ಅಂತ ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಟೂ ವೀಲರಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಊಟಕ್ಕೆ ಹೋದ್ವಿ. ಊಟ ಮಾಡಿಕೊಂಡು ಕಸ್ಟಮರ್ ಕರೆದಿದ್ರು, ತುಂಬ ಥ್ಯಾಂಕ್ಸು. ಇನ್ನು ಆಪೋಸಿಟ್ ಬರ್ಬೇಕಾದ್ರೆ ನಮ್ಮೂರು ಅಂಕಲ್ ಪ್ರಸಾದ್ ಅಂತ ಅಡ್ಡ ಬಂದರು. ಅವ್ರು ಮಾತಾಡ್ಸ್ಕೊಂತ ಬೆಂಗಳೂರು ರೀಚ್ ಅಷ್ಟಲ್ಲಿ ಫುಲ್ ಟ್ರಾಫಿಕ್ಕು. ಇನ್ನು ಈ ಟ್ರಾಫಿಕಲ್ಲಿ ಹೋಗೋಕ್ಕಾಗಲ್ಲ ಅಂತ ನೈಸ್ ರೋಡ್ ತೊಗೊಂಡ್ವಿ. ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಚನ್ನಗಿರಿ ಹುಡುಗನೇ ಶಶಿ ಅಂತ. ಥ್ಯಾಂಕ್ ಯು ಸೊ ಮಚ್ ಅಪ್ಪ, ಗಾಡಿ ವೀಡಿಯೋ ಮಾಡಿಕೊಟ್ಟಿದ್ದಕ್ಕೆ. ನಿಮ್ಮ ಪ್ರೀತಿ ಸದಾಕಾಲ ಹಿಂಗೆ ಇರಲಿ. ಇನ್ನು ಅಲ್ಲಿಂದ ನೈಸ್ ರೋಡಲ್ಲಿ ಹೋಗ್ಬೇಕಾದ್ರೆ BMTC ಸೌಲಭ್ಯ ಇದ್ದಿದ್ದು ನಾನು ಇವತ್ತೇ ನೋಡಿದ್ದು. ಯಾರೆಲ್ಲ BMTC ಯೂಸ್ ಮಾಡ್ತಿಲ್ಲ ಬೆಂಗಳೂರಲ್ಲಿ, ದಯವಿಟ್ಟು ನೈಸ್ ರೋಡ್ BMTC ಯೂಸ್ ಮಾಡಿ. ಹಾಗೆ ಅಲ್ಲಿಂದ ಇನ್ನೇನು ಹತ್ತಿಬೆಲೆ ಬಂದು ಡ್ರಾಪ್ ಮಾಡಿದ್ವಿ. ಹೆಚ್ಚಿನ ಮಾಹಿತಿಗಾಗಿ ಯೂಟ್ಯೂಬಲ್ಲಿ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಸರ್ಚ್ ಮಾಡಿ ಫುಲ್ ವೀಡಿಯೋ ಸಿಗುತ್ತೆ.